ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಲ್ಲೂಸ್ ಮಮ್ಮ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋ ಬಂದು ರಾಮನವಮಿ ದಿವಸದ ವಿಡಿಯೋ ಆಗಿರುತ್ತೆ. ಸೊ ಇಲ್ಲಿ ಇವತ್ತು ರಾಮನವಮಿ ಆಗಿರೋದ್ರಿಂದ ಆಂಜನೇಯನ ದೇವಸ್ಥಾನಕ್ಕೆ ಪೂಜೆ ಇದ್ದಿದ್ದರಿಂದ ಇಲ್ಲಿ ಹೂವುಗಳನ್ನೆಲ್ಲ ತಂದಿದ್ರು ಮಾರ್ಕೆಟಿಂದ ಅಂತಂದ್ಬಿಟ್ಟು ಎತ್ಕೊಂಡು ಹೋಗೋಕ್ಕೆ ರೆಡಿ ಮಾಡ್ಕೊತಾ ಇದ್ರು. ಹಾಗೆ ಇಲ್ಲಿ ನಮ್ಮ ಮನೇಲಿ ಕೂಡ ಒಂಥರ ಹಬ್ಬದ ವಾತಾವರಣ ಇದೆ. ನೋಡ್ಬೋದು ನೀವು. ಎಲ್ಲ ರೆಡಿ ಮಾಡಿದ್ವಿ, ದೇವ್ರು ಕೂಡ್ಸೋಕ್ಕೆ ಅಂತಲೇ ರೆಡಿ ಮಾಡಿದ್ವಿ. ಆದರೆ ಅನ್ಫಾರ್ಚುನೇಟ್ಲಿ ನಾನು ಪೂಜೆ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲೆಲ್ಲ ಹೂವನ್ನ ಎತ್ಕೊಂಡೋಗಿ ಆಂಜನೇಯನ ದೇವಸ್ಥಾನಕ್ಕೆ ಎತ್ಕೊಂಡೋಗಕ್ಕೆ ನನ್ನ ಮಗ ಕೂಡ ಹೆಲ್ಪ್ ಮಾಡ್ತಾಯಿದ್ದ. ಫಿಟ್ ಬೇಡ ಹಾಕ್ಬಿಡ್ದೆ ನಮ್ಗೆ ಬಗ್ಗೆ ಬಿಚ್ಕೊಂಡು ದಕ್ಷ ಏನಾಗ್ತೀಯ ನೀನು? ರಾಮ ಆಗ್ತೀಯಾ ಇವಾಗ? ರಾಮನ ವೇಷ ಹಾಕೋತ್ಯಾ? ಹೆಂಗ ಹಾಕೋತ್ಯಾ? ಕತ್ತಲ್ಲಿರೋದೇನು ಏನದು? ರಾಮ ಆಗ್ತೀಯಾ? ಜೈ ಶ್ರೀರಾಮ್. ಜೈ ಶ್ರೀರಾಮನಮ್ಮ. ಜೈ ಶ್ರೀರಾಮ್ ಅಂತ. ಜೈ ಶ್ರೀರಾಮನ. ಸೊ ಹಾಗೆ ಇವತ್ತು ರಾಮನವಮಿ ಆಗಿರೋದ್ರಿಂದ ನನ್ನ ಮಗನೂ ಕೂಡ ರಾಮನ ಥರ ರೆಡಿ ಮಾಡೋಣ ಅಂತಂದ್ಬಿಟ್ಟು ಹೀಗೆ ಈವ್ನಿಂಗ್ ಟೈಮಲ್ಲಿ ರೆಡಿ ಮಾಡಿದ್ದಾಯಿತು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಅವನಿಗೆ ಈ ಥರ ಒಂಥರ ವೇಷ ಹಾಕಿಸ್ಕೊಡೋದು ಎಲ್ಲ ಅಂತಂದರೆ ತುಂಬ ಇಷ್ಟ. ಫಸ್ಟು ಒಬ್ಬ ಏನಾದರೂ ಡ್ರೆಸ್ ಹಾಕ್ತೀನಿ, ಯಾವುದಾದ್ರೂ ದೇವ್ರದ್ದು ವೇಷ ಹಾಕ್ತೀನಿ ಅಂದರೆ ಓಡಿ ಬಂದುಬಿಡ್ತಾನೆ, ಯಾವಾಗ ಹಾಕಿಸ್ಕೊತೀನೋ ಅಂತಂದ್ಬಿಟ್ಟು ಏನೋ ಒಂದು ಅದರದ್ದು ಐಟಮ್ನ ಹಾಕ್ಕೊಂಡು ಖುಷಿ ಪಡ್ತಾ ಇರ್ತಾನೆ. ನೋಡ್ಬೋದು ಎಷ್ಟು ಸಾಹಸ ಬೀಳಬೇಕು ಅವನಿಗೆ ರೆಡಿ ಮಾಡಬೇಕು ಅಂತಂದರೆ, ಅಷ್ಟು ಸಾಹಸ ಬಿಡಬೇಕು. ಆದರೆ ರೆಡಿ ಮಾಡಿಸ್ಕೊತಾನೆ, ಚೆನ್ನಾಗಿ ಇಷ್ಟಪಟ್ಟು ರೆಡಿ ಮಾಡಿಸ್ಕೊತಾನೆ, ಅಳೋದಿಲ್ಲ, ಆ ಥರ ಎಲ್ಲ ಏನೂ ಮಾಡಲ್ಲ. ಅವನಿಗೆ ಫೋಟೋ ತೆಗಿಯೋ ಪ್ಲೇಸ್ ಕೂಡ ಗೊತ್ತಾಗೋಗಿದೆ. ಯಾವಾಗಲಾದರೂ ಏನಾದರೂ ವೇಷ ಹಾಕ್ಬಿಟ್ಟು ಫೋಟೋ ತೆಗಿಬೇಕು ಅಂದರೆ ಓಡೋಗ್ಬಿಟ್ಟು ಆ ಕೃಷ್ಣನ ಹತ್ರ ನಿಂತ್ಕೊಂಡ್ಬಿಡ್ತಾನೆ. ಅರ್ಧಂಬರ್ಧ ವೇಷ ಹಾಕಿಸ್ಕೊಂಡ್ಬಿಡ್ತಾನೆ. ಇಲ್ಲ ಕತ್ತಿಗೆ ಏನಾದರೂ ಚೈನ್ ಏನಾದರೂ ಇದ್ದರೆ ಅದನ್ನೆಲ್ಲ ಹಾಕಿಸ್ಕೊಂಡ್ಬಿಟ್ಟು ಓಡೋಗ್ಬಿಟ್ಟು ಆ ಕೃಷ್ಣನ ಹತ್ರ ನಿಂತ್ಕೊಂಡ್ಬಿಡ್ತಾನೆ. ಆಮೇಲೆ ಹೋಗ್ಬಿಟ್ಟು ನಾವು ಸರ್ಕಸ್ ಮಾಡಿ ಅಲ್ಲೇ ನಿಂತ್ಕೊಂಡು ಡ್ರೆಸ್ ಎಲ್ಲ ಹಾಕಿ ಮಾಡಿ ಫೋಟೋ ತೆಗಿಬೇಕು. ಆದರೆ ತುಂಬ ಖುಷಿ ಪಡ್ತಾನೆ ಏನು ಅಂತಂದರೆ. ಎಲ್ಲ ಇಲ್ಲಿ ನೋಡಮ್ಮನ ಸ್ಟಾಪ್ ಮಾಡ್ಲಾ? ಹಿಡಿಬೇಕಾ ಇನ್ನು?
ನೋಡಿ ಎಷ್ಟು ಜನದ ಎಫರ್ಟ್ಸ್ ಇರುತ್ತೆ ಅವನಿಗೊಬ್ಬನಿಗೆ ಈ ಥರ ಬಟ್ಟೆ ಹಾಕಿ ಫೋಟೋ ತೆಗಿಸ್ಬೇಕು ಅಂತಂದರೆ ಆ ಬಿಲ್ಲು ಬಾಣನಂತೂ ಕೈಯಲ್ಲೇ ಹಿಡ್ಕೊಳ್ಳಿಲ್ಲ ಅವನು. ಎಷ್ಟು ಹರಸಾಹಸ ಮಾಡಿದ್ರು ಕೈಯಲ್ಲಿ ಹಿಡ್ಕೊಳ್ಳಿಲ್ಲ, ಅದನ್ನು ಬಿಸಾಕ್ತಾನೆ ಇಲ್ಲ ಕಿತ್ತಿ ಅದನ್ನು ಇದು ಮಾಡಿ ಎಸಿತಾ ಇರ್ತಾನೆ. ಸೊ ಏನು ಮಾಡೋದು ಅಂತಂದ್ಬಿಟ್ಟು ಒಂದೆರಡು ಫೋಟೋಗಾದರೂ ಬರಲಿ ಅಂತಂದ್ಬಿಟ್ಟು ಎಷ್ಟೊಂದು ಟ್ರೈ ಮಾಡಿದ್ವಿ. ಫೈನಲಿ ಒಂದೆರಡು ಫೋಟೋಗೆ ಸಿಕ್ತು. ಫೋಟೋಸ್ ತೆಗೆದುಬಿಟ್ಟು ಹಾಗೆ ಅವನಿಗೂ ಯಾಕೋ ಎಕ್ಸಾಸ್ಟ್ ಆಗೋಗಿತ್ತು, ಸಾಕು ಅಂತ ಸುಮ್ಮನೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು.